ಮಾಡಿದ್ವಿ. ಮುಂದೆ ಏನಾಯ್ತು? ಅವಾಗ ಏನಾದ್ರಿ ಏನಾಯ್ತು? ಇದು ದಗದಿ ಬೇರೆ ಹತ್ರಲ್ಲೇ ಇದು ಒಳಗೆ ಹೌದ್ರ? ಸುಗುಡಿ ಹಾಕಿದ್ರು. ಹೌದು. ಅವಾಗ ಏನ್ ಮಾಡಿದ್ರು ಜೋಪಾನ ಏನು ಮಾಡ್ತಾರಪ್ಪ? ಈ ಗಣಪ 7 ದಿನ 11 ದಿನ 9 ದಿನ ಕುದಿಸ್ಕೊಂಡು ತಗೊಂಡು ಹೋಗ್ತಾರ ಹೊಳಿಗೆ. ಹೌದು, ಹೋಯ್ತಾರ. ಹೊಳೆಯಾಗಡೆ ಹೋಗಿ ಬೀಳ್ತಾರ, ಹೋಗಿ ನದಿ ಒಳಗಡೆ ಬೀಳ್ತಾರ, ಬಾವಿ ಒಳಗಡೆ ಬೀಳ್ತಾರ, ಕೆರೆ ಒಳಗಡೆ ಬೀಳ್ತಾರ. ಹೌದಾ? ಈ ಗಣಪ ಹೋಗು ಹೊತ್ತಾಗ ಜೋಪಾನ ಹುಟ್ಟಿ ಬರ್ತಾನ ನೋಡ್ರಿ ಊರ. ಇದ್ರ ಹುಟ್ಟಿ ಬರ್ತಾನ. ಅವಾಗ ಯಾರು ತಗೊಂಡ್ ಬರ್ತಾರ್ರಿ? ಯಾರು? ಇವ್ರು 3 ಮನೆ ತಲೆ ಮೇಲೆ ಇಟ್ಕೊಂಡ ಹಾಡ ಹಾಡ್ಕೋತ ನಮ್ಮ ಜೋತ್ಮಾರ ಊರಾಗ ತಗೊಂಡ ಅವನ ಬೆಣ್ಣಿ ತಗೊಂಡ ಕಣ್ಣಿಗೆ ಹಚ್ಕೊಂಡ ನಮ್ಮ ಜೋತ್ಮಾರ ಬೆಣ್ಣಿ ನೀವು ಕಣ್ಣಾಗ ಜಿಗಿರ್ ಬಿದ್ದಿ ಮೊದಲು ಕಾಣು ಹೋಗಿದ್ವು ಹೆಂಗರು ಕಣ್ಣು ಹಾದ್ರ ಮಾಸ್ತರ ಅವ್ರ ಬೆಣ್ಣಿ ಹಚ್ಕೋಬೇಕಾಗಿತ್ತು. ನಮ್ಮ ಬೆಣ್ಣಿ ಹಾಕ್ಬೇಕಾಗಿತ್ತು ಇವ್ರಿಗೆ. ನಮ್ಮ ಬೆಣ್ಣಿನಿಂದ ಅಕ್ಕಿ ಕಣ್ಣು ಬೆಳಗಾಗ ಹಿಂಗತಿಯ ನಮ್ಮ ಅಪ್ಪ ದೊಡ್ಡವನ. ಹೌದು. ನಮ್ಮ ಅಪ್ಪನ ಬೆಣ್ಣಿ ನೀ ಹಚ್ಕೊಂಡಿ ಅಂದ್ರ ಇಲ್ಲಿ ನಮ್ಮ ಅಪ್ಪ ದೊಡ್ಡವ ನೋಡ. ನಮ್ಮ ಅಪ್ಪ ದೊಡ್ಡವ. ಯಾಕಂದ್ರೆ ನಮ್ಮ ಅಪ್ಪನ ಬೆಣ್ಣಿ ಹಚ್ಕೊಂಡ ಅವಾಗ ಇದ್ದಂತ ಕಣ್ಣುಗಳು ಎಲ್ಲ ಮಾಯ ಇದ್ವು. ಅವ್ರು ಕೆಂಪಗಾಗಿದ್ದು ಬೆಳಗಾದ್ರು ಬೆಣ್ಣಿ ಕೆಂಪು ಎಲ್ಲ ಬೆಳಗಾಗಿ ಕ್ಲಿಯರ್ ಆದವು ತಳತಳ ಆದವು. ಅವಾಗ ನೋಡಕೈತೆ ಎಲ್ಲ ಕಡೆ ಅಡ್ಡಾಡಿ. ಹೌದು ಮಾಸ್ತರ ಏನಾಯ್ತು ಮುಂದೆ? ಇಲ್ಲಿ ಹೆಂಗಾಗೈತೆ ಅಂದ್ರೆ ಹೇಳ್ತಾನೆ ಕೇಳಬಾಯಿ. ಹೆಂಗಪ್ಪ? ಇಲ್ಲಿ ನೋಡು ಗುಳ್ಳೊಂದು ಹರಿದ್ರೆ ಏನು ಜೋತ್ಮಾರನ್ನು ಮುರಿದ್ರೆ ಗುಳ್ಳೊಂದು ಹರಿದ್ರೆ ಏನು ಜೋತ್ಮಾರನ್ನು ಮುರಿದ್ರೆ ಏನು ನಾವು ಜೋತ್ಮಾರನ್ನು ಹೊಡ್ತೀವಿ. ಎಷ್ಟೋ ಮಂದಿ ಹೆಣ್ಮಕ್ಳು ಓಡಿ ಹೋಗ್ಯಾರ. ಬಾಚಲ್ದಾಗ ಕೂತ್ರು ಬಿಟ್ಟಿಲ್ಲ ನಾವು. ಅದ ಚಾಲು ಐತಿ. ಯಾರು ನಮ್ಮ ಅಪ್ಪ ಸುಮ್ ಕುಡ್ರಿ. ಹೌದ್ರಿ. ಹಲವು ಹಾಲು ಸುಮ್ಗೆ ಏನು ಒಂದು ಕಿತಾಬಿ ಮಾಡೋರು ಮಾಡೋರು ಮತ್ತೆ ಅವೇ ಕೇಳ್ತಾನ್ರಿ. ಅವೇ ಬಿಡ್ತಾನ. ಅದಕ್ಕಾಗಿ ಮಾಡ್ತಾರ ಈ ಜೋತ್ಮಾರ್ಗ ಗಣಪಗ ಶಾಪ ಕೊಟ್ಟ ಗಣಪ. ಹೌದು. ಏನು ಕೊಟ್ಟ ಇದು ಹೆಣ್ಣಿನ ಸ್ವರೂಪದಾಗಿತ್ತು. ಮತ್ ಹಿಂಗದ ಉಲ್ಟಾ ಮಾತಾಡ್ತಾರಿ ಮತ್ ಬಂದಾಯ್ತು. ಅಲ್ಲ ನೀವು ಗಣಪಗರ ಸ್ವಾಮಿ ಅಂತ ಹೇಳೋನು ನೀನ. ಮತ್ತ ಗಣಪಗ 2 ಮಂದಿ ಹೆಂಗದ ಅದು ಕೇಳಲ್ಲ. ರಿದ್ದಿ ಮತ್ತು ಸಿದ್ಧಿ. ಸಿದ್ಧಿ ಮತ್ ಇವ್ರ ಹೆಂಗ ಅವರು ಹೆಂಡ್ರಾಗ್ಯಾರ. ಮತ್ ಏನೈತಿ 3 ಮಂದಿ ಮಕ್ಕಳದಾರ. ನಿನಗ ಒಂದ ಹೇಳ್ತೈತೆ. 3 ಮಂದಿ ಮಕ್ಕಳು ಯಾರ್ಯಾರಿ? ಶುಭ ಮತ್ತು ಲಾಭ. ಹೌದಾ? ಶುಭ ಮತ್ತು ಲಾಭ ಅಂತ ಹೇಳಿ 2 ಗಂಡಸು ಮಕ್ಕಳದಾರ, ಒಬ್ಬಕ್ಕೆ ಹೆಣ್ಣು ಮಗಳದಾರ. ಯಾಕಂದ್ರೆ ಇವ್ರು ಹೆಂಗ ಕಳೆದ್ರು ಮತ್ ನೀವು ಗಣಪ ಗಂಡಸ್ತಾನ ಇಲ್ಲ ಹೇಳ್ತಿ. ಮತ್ ಇಬ್ಬರು ಹೆಂಗ ಮದುವೆ ಮಾಡ್ಕೊಂಡ ಮಕ್ಕಳ ಹೆಂಗ ಅಂತ ಕೇಳ್ತಾಳೆ. ಏ ಹುಡುಗಿ ಅವ್ರೆಲ್ಲ ಗಂಡ ಹೆಂಡತಿ ಕೂಡಿ ಊಟ ಮಾಡ್ಕೊಂಡು ಹಳದಿಲ್ಲ ಅವ್ರ. ಅವ್ರು ಹೆಂಗಪ್ಪ ಅಂದ್ರೆ ಮಂತ್ರ ಪಿಂಡದಿಂದ ಉತ್ಪತ್ತಿ ಮಾಡ್ಯಾರ. ಮಂತ್ರ ಪಿಂಡದಿಂದ ಇವ್ರೆಲ್ಲ ಹುಟ್ಟಿ ಬಂದವ್ರು ಹೆಂಗಪ್ಪ ಅಂತಂದ್ರ ಮಂತ್ರ ಪಿಂಡದಿಂದ ಹುಟ್ಟಿ ಬಂದಾರ ಇವ್ರ. ಈಗ ನೀ ಹೇಳ್ತಕ್ಕಂಥ ವಿಷಯ ಕುಲ್ಲ ಆಯ್ತು. ಈಗ ಇವತ್ತು ಶಾಪ ಆಗೈತಿ ನಮ್ ಜೋತ್ಮಾರ ಇವ್ರ ಅವ್ವಾರ. ಈಗ ನೋಡ್ರಿ ಇವತ್ತು ಮಶಿವರ ವಿದ್ಯಾಲಯ ಅವ್ರ ಮನ್ಯಾಗ ಬೆಂಡಿಕಾಯಿ ಅಡಿಗೆ ಮಾಡ್ಯಾರ. ಬೆಂಡಿಕಾಯಿ ಅಡಿಗೆ ಮಾಡ್ಯಾರ. ತಿನ್ನಂತ ಹೇಳ್ಕಿರಿಂದ ನನಗೆ ಹಾಕ್ಯಾರ. ನಾ ಬರೋಬರ ತಿನ್ನಿ. ಹೌದು. ಮತ್ತ ನೀನು ಬೆಂಡಿಕಾಯಿ ಅಡಿಗೆ ತಿನ್ನಲ್ಲ ಎಣ್ಣೆ ಹಾಕಿ. ಏನಂತಾಳ? ಆ ಬೆಂಡಿಕಾಯಿ ಚೆನ್ನಾಗಿಲ್ಲ ಅಂದ್ರಿ. ಈಗ ಅಂತಿದ್ದಾಳ. ಯಾಕೆ ಚೆನ್ನಾಗಿಲ್ರಿ? ಸೋಲ್ತಿದ್ದಾಳೆ ಬೆಂಡಿಕಾಯಿ. ಯಾಕಂದ್ರೆ ನೋಡು ಏನಮ್ಮನ ನಿಮ್ಮ ಮಗಳ ಬೆಂಡಿಕಾಯಿ ತಿನ್ನಂಗಿಲ್ಲ. ಯಾರು ಮುಟ್ಟಂಗಿಲ್ಲ. ಯಾರು ಮುಟ್ಟಂಗಿಲ್ಲ. ಯಾಕ ನಮ್ಮ ಜೋಕುಮಾರ್ ಹಂಗ ಐತಿ. ಯಾವಾಗ ಎಲ್ಲ ಇರ್ತಕ್ಕಂಥ ಪವರ್ ಯಾವಾಗೈತಿ ಅಂದ್ರ ಅದ್ರೊಳಗೆ ಬೆಂಡಿಕಾಯಿ ಒಳಗದ. ಮತ್ತ ಈಗ ಗಣಪತಿ ಅವ್ರ ತಗೊಂಡ್ರೆ ಇಲ್ಲಿ ವಿಷಯ ಕೇಳ್ತಾರೆ. ಬಹಳ ಶಾಲೆ ಅದಾಳ, ಬಹಳ ದೊಡ್ಡಕ್ಕಿದಾಳ. 4 ವರ್ಷ ಬಂದು ಹೋಗ್ಯಾರ. ಸುರೇಶ್ ಎಲ್ಲ ವರ್ಷ ಬಂದಾರ. ಒಂದು ಬರ್ತತಿ ಒಂದು ಬರಂಗಿಲ್ಲ. ಸುರೇಶ್ ಬರ್ತ ಈಗ ಶಾಲೆ ಇಲ್ಲ. ಈಗ ಕೇಳೋರ್ಲೆ ಹೇಳ್ತಾಳೆ ಇಲ್ಲೋ. ನೋಡು ಕೇಳಪ್ಪ. ನೋಡು ಗಣಪತಿಗೆ 2 ಮಕ್ಳು ಯಾರಪ್ಪ ಅಂದ್ರೆ ಹೆಂಡ್ರದಾರ ರಿದ್ದಿ ಮತ್ತು ಸಿದ್ಧಿ. ಶುಭ ಲಾಭ ಅಂತೇಳಿ 2 ಮಕ್ಕಳು ಹಳದಾರ. ಶುಭ ಲಾಭನ ಹೆಂಡ್ರ ಹೆಸರೇನು? ಶುಭ ಲಾಭನ ಹೆಂಡ್ರ ಹೆಸರೇನು? ಮತ್ತ ಶುಭ ಲಾಭನ ಅತ್ತಿ ಮಾಮನ ಹೆಸರೇನು? ಅವ್ರು ಯಾವ್ದಾಗಿರ್ತಾರ ಹೇಳ್ತಾರ. ಶಾಲೆ ಮಾಡೋದು ಏನಿ ಹಂಗಡಿಗಳು ಶಾಲೆ ಮಾಡೋದು ಶಾಲೆ ಅದ. ನೋಡ್ರಿ ಏನೇನ್ ಹೇಳ್ತಾರ. ಮತ್ತ ಇವ್ರಲ್ಲ ಏನ್ ಹೇಳ್ತಾರಿ ಒಳಗೆ ಜೈ ಭವಾನಿ ತನ್ನ ನೋಡ್ರಿ. ಜೈಶಂಕರಿ ತಾಯಿ ಚಾಕ್ರಿ. ಜೈ ಭವಾನಿ ಜೈ ಭವಾನಿ ಜೈಶಂಕರಿ. ಜಗವೇ ನನ್ನ ಮಾಯ ಜಗವೇ ನನ್ನ ತಾಯಿಯ ಜಾಯ. ಆದ್ರ ನಾ ಇಲ್ಲಾರ್ದ ರೆಡಿಯಾಗಿಲ್ಲ ನೀವು ಸಾವಿರ ಎತ್ತಿ ಕೇಳ್ತಾರ. ಏನ್ ಹೇಳ್ತಾರೋ? ಏನ್ ಹೇಳ್ತಾರೋ ನೋಡು. ನಿನ್ನ ಅಲ್ಲಲ್ಲಿ ನೀನು ಭಯ ಇಲ್ಲ. ಪರಬ್ರಹ್ಮಲ್ಲಿ ನೀನು ಭಯ ಇಲ್ಲ. ಮೊಹಮ್ಮದ್ ರಸೂಲ್ ನೀನು ಮಾಯ ತಂಗಿ. ನೀನು ಬಂದ್ರೆ ಕೇಳಿ ಬಂದ್ರೆ ಸುಮ್ಮ ಹಾಡ. ನೀನು ಮಾಯ ಯಾರಿಗೆ ಕಾಣ್ತೈತೆ ಅಂತ ಮತ್ತೆ ನೀ ಬೇಕಲ್ಲ ಮಗಳದಾಗ ನೀ ಇದ್ದಾಗ ಸುತ್ತ
ಗೊತ್ತಾಗ್ಬಿಡ್ತದೆ ನಡೆಯಿತಮ್ಮ ಪರಬ್ರಹ್ಮ ಪರವಸ್ತು ಪರಧಾರಿ ನಿರಾಕಾರ ವಸ್ತು ನಿರಮಾರೆ ಪರಬ್ರಹ್ಮ ಹೋರಿ ದೇವಸ್ಥಾನಕ್ಕೂ ಅಪನೀಯ ಭಾರಿ ಸಿದ್ದೇಶ್ವರನ ಕೀರ್ತಿಯ ಸಾರೆ ದೇವಸ್ಥಾನಕ್ಕ ಅತನೀಯ ಬಾರಿ ಸಿದ್ದೇಶ್ವರನ ಕೀರ್ತಿಯ ಸಾರೆ ವಾಸುದೇವ ತಗದ ಕಲ್ಪಾಡ ಯಾವ ಸರಿಗೆ ತಿಥಿ